ಇನ್ನು ವಿವಾದಕ್ಕೆ ಕಾರಣವಾಯಿತು ಹುಕ್ಕೇರಿಯ ಸರ್ಕಾರಿ ಕಾರ್ಯಕ್ರಮ. ದಿನೇಶ್ ಗುಂಡೂರಾವ್ ಹೋಗುವುದಕ್ಕೆ ಬಿಡಲ್ಲ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಹುಕ್ಕೇರಿಯ ವಸತಿ ಗೃಹಗಳ ಉದ್ಘಾಟನೆ ಕಾರ್ಯಕ್ರಮ. ಈ ಕಾರ್ಯಕ್ರಮ ಈಗ ವಿವಾದಕ್ಕೆ ಕಾರಣವಾಗಿದೆ. ಸಮಾರಂಭದಲ್ಲೇ ಜಟಾಪಟಿ ಕೂಡ ನಡೆದಿದೆ. ದಿನೇಶ್ ಗುಂಡೂರಾವ್ ಹೋಗುವುದಕ್ಕೆ ಬಿಡಲ್ಲ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಹುಕ್ಕೇರಿಯ ಕಾರ್ಯಕ್ರಮ. ಹುಕ್ಕೇರಿಯ ವಸತಿ ಗೃಹಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈ ರೀತಿಯ ಜಟಾಪಟಿ ನಡೆದಿದೆ. ಸಮಾರಂಭದಲ್ಲಿ ಭಾಗಿಯಾಗಿದ್ದ ಸಚಿವ ದಿನೇಶ್ ಗುಂಡೂರಾವ್ ವಿರುದ್ಧ ಅಸಮಾಧಾನ ವ್ಯಕ್ತವಾಗಿದೆ. ಬ್ಯಾನರ್ನಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಫೋಟೋ ಇಲ್ಲದ್ದಕ್ಕೆ ಕಾರ್ಯಕರ್ತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಸಂಸದೆಯಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಫೋಟೋವನ್ನ ಯಾಕಿಲ್ಲಿ ಬಳಸಲಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹುಕ್ಕೇರಿಯ ಸರ್ಕಾರಿ ಕಾರ್ಯಕ್ರಮ ಭಾಗದ ಸಂಸದರ ಫೋಟೋ ಯಾಕಿಲ್ಲ ಅಂತ ಆಕ್ರೋಶ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ದಿನೇಶ್ ಗುಂಡೂರಾವ್ ಹೋಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಹುಕ್ಕೇರಿ ವಸತಿ ಗೃಹಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈ ರೀತಿ ಜಟಾಪಟಿ ನಡೆದಿದೆ. ಅಲ್ಲ, ರೈತರಿಂದ ಸಚಿವರಿಂದ ನಾವಿಲ್ಲ. ನೀವ ಮುಂಜಾನೆ ಫೋನ್ ಮಾಡಿದಿರಿ, ನಾನು ಹೇಳಿದೆ. ಹುಕ್ಕೇರಿ ತಾಲೂಕದಾಗ ಹುಕ್ಕೇರಿ ತಾಲೂಕು ಕೆಲವೊಂದು ರಿಪೋರ್ಟರ್ ಅಟ್ಟಾದಾರೋ, ಉಳಿಕೆ ರಿಪೋರ್ಟರ್ ಸತ್ತಾರೋ. ಹಲೋ, ಎಲ್ಲಾ ನಾವು ಪ್ರಿಂಟ್ ಮೀಡಿಯಾದಾಗ ಹಾಕಿದೀವಿ. ಒಬ್ಬರು ಮಾತಾಡೋಣ. ಯಾರನ್ನ ಕರೆದ್ರೆ ಪತ್ರಕರ್ತ ಯಾರು ಕರೆದ್ರೆ ಹೇಳ್ರಿ. ನಾವ ಎಲ್ಲಾ ವಾಟ್ಸ್ಆಪ್ ಮೀಡಿಯಾದಾಗ ಹಾಕಿದೀವಿ. ಯಾಕಂದ್ರೆ ಮಾತಾಡೋದು ಮುಗಿಸ್ತಾ ಬೇಡ, ಮಾತಾಡಲು ಮುಗಿಸ್ಬೇಡ. ನೀವು ಮಾತಾಡ್ ನಾವು ಕೇಳೋಣ, ನಾವು ಮಾತಾಡ್ ನೀವು ಕೇಳ್ಬೇಕಾ? ನೀ ಕೇಳಿ, ನೀವು ಮುಗಿಸ್ರಿ, ಆಮೇಲೆ ನಾ ಮಾತಾಡ. ಯಾರಿಗೆ ವಾಟ್ಸ್ಆಪ್ ಹಾಕಿರ ಸರ್ ತಾವು? ವಾಟ್ಸ್ಆಪ್ ಯಾರಿಗೆ ಹಾಕಿದ್ರಿ? ಇನ್ನ ಮಾತಾಡ್ತೀರಿ ನೀವು? ಹೇಳ್ರಿ, ಇನ್ನ ಪೂರಾ ಎಲ್ಲರೂ ನೀವು ವಾಟ್ಸ್ಆಪ್ ಯಾರಿಗೆ ಹಾಕಿದ್ರಿ? ಹೇಳ್ತಾರೆ ಕೇಳ್ರಿ. ನಾವು ವಾಟ್ಸಪ್ ಅಂತ ಏನಿಲ್ಲ. ನಮಗ್ ಏನ್ ನಮ್ಮ ಮೀಡಿಯಾಗಳು ಏನ್ ಅದಾವ, ಜನರಲ್ ಆಗಿ ಎಲ್ಲಾ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಎಲ್ಲ ಮುಖ್ಯ ವೈದ್ಯಾಧಿಕಾರಿಗಳು ಅವ್ರು ಇಲ್ಲಿ ಏರಿಯಾದ್ದೆಲ್ಲ ಅವ್ರು ಹಾಕಿದ್ದಾರೆ. ನಾವು ನಮ್ಮ ಇಲಾಖೆದಾವ ಅವ್ರಿಗೆಲ್ಲರಿಗೂ ನಾವು ಹಾಕಿ. ಅಂದ್ರೆ ನಿಮ್ ಸೀಮಿತ ಪತ್ರಕರ್ತರಿಗೆ ಮಾತ್ರ ಹಾಕಿದೇರಿ? ಸೀಮಿತ ಅಂತ ನಮ್ಗೇನಿಲ್ಲ, ಯಾವ ಸೀಮಿತ ಯಾರಿಲ್ಲ, ಇಂಡಿವಿಜುವಲ್ ವೈಯಕ್ತಿಕ ನಮ್ಗೇನು ಅಂತ. ನೀವು ಉಳಿಕೆ ಪತ್ರಕರ್ತಂದ್ರೆ ಯಾರು? ಇಲ್ಲಿ ಮೂರು ಸಂಘಟನೆ ಅದಾವ. ನಮ್ಗ ನಾವು ಚೆಕ್ ಮಾಡಿ ನೋಡ್ತೀವಿ. ನಾವ್ ಯಾರ್ಯಾರು ಹಾಕಿದ್ವಿ ನಮ್ಗೆ ಗೊತ್ತಿಲ್ಲ. ಇಂಡಿವಿಜುವಲ್ ಕೆಲವು ಮಂದಿಗೆ ಹಾಕಿದ್ವಿ ನಾವು. ಎಲ್ಲಾ ಏನ್ ಸಂಘಟನೆಗಳು ಅದ ಅದ್ರ ಇಂಡಿವಿಜುವಲ್ ಕೆಲವೊಂದು ವ್ಯಕ್ತಿಗಳಿಗೂ ನಾವು ಹಾಕಿದೀವಿ. ಅದನ್ನ ನಾವು ಚೆಕ್ ಮಾಡಿ ನೋಡ್ತೀವಿ. ಯಾಕಂದ್ರೆ ನಮ್ಮ ಈ ಕಾರ್ಯಕ್ರಮ ಬಹಳ ತುರಾತರಿಯಲ್ಲಿ ಆಗಿದೆ. ಆ ಒಂದು ವಿಷಯದಿಂದ ನಾವೇನ್ ಮಾಡಿದೀವಿ, ಇಂಡಿವಿಜುವಲ್ ಹಾಕಿದ್ದ ನಾವು ಚೆಕ್ ಮಾಡಿ ನೋಡ್ತೀವಿ. ಸಂಘಟನೆಗೆ ಅಂತ ಹೇಳಿ ಸಪರೇಟ್ ನಾವು ಯಾರಿಗೂ ಹಾಕಿಲ್ಲ. ಯಾವ ಸಂಘಟನೆ ಯಾರ ಜೊತೆ ನಮ್ ಜೊತೆ ಅದಾರ ಅಂದ್ರೆ ನಿಮ್ಗೆ ಸಂಬಂಧಪಟ್ಟ ಪತ್ರಕರ್ತರು ಮಾತ್ರ ಅದಾರ. ಅಂದ್ರೆ ಉಳಿದ ಪತ್ರಕರ್ತ ಸಂಬಂಧಪಟ್ಟಂತ ನಮ್ಗೆ ಯಾರು ಗೊತ್ತದಾರ ಅವ್ರಿಗೆಲ್ಲ ನಿಮ್ಗೆ ಗೊತ್ತಿದಾರ. ಅಟ್ಟ ಇಲ್ಲಿ ಉಳಿಕೆದಾರ ಪತ್ರಕರ್ತ ನಿಮ್ಗೆ ಗೊತ್ತಿಲ್ಲ. ಮತ್ ಮೇಲಾಗಿ ಸಂಸದರ ಹೊರಗೆ ಫೋಟೋ ಬೇಕಾಗಿಲ್ಲ. ಸಂಸದರ ಈ ನಮ್ಮ ಕ್ಷೇತ್ರದ ಚಿಕ್ಕೋಡಿ ಸಂಸದರು MP ಅವರ ಒಂದು ಬ್ಯಾನರ್ ಫೋಟೋ ಕಾಣಲಿಲ್ಲ. ಇದು ಜಿಲ್ಲಾ ಮಟ್ಟದ ಕರ್ನಾಟಕ ಸರ್ಕಾರ ಮಟ್ಟದ ಇದು ಒಂದು ಕಾರ್ಯಕ್ರಮ. ಇದು ಎಲ್ಲಾ ಜಿಲ್ಲಾಧಿಕಾರಿಗಳ ಮತ್ತೆ ನಮ್ಮ ಜಿಲ್ಲಾಗೆ ಸಂಬಂಧ MP ಅವರು ಇಲ್ಲಿ ಸಂಬಂಧ ಬರಂಗಿಲ್ಲ. ಪ್ರೋಟೋಕಾಲ್ ಆಗುತ್ತೆ. ನಾವು ಪ್ರೋಟೋಕಾಲ್ ಮಾಡಲ್ಲ. ಪ್ರೋಟೋಕಾಲ್ ನಮ್ಮಿಂದ ಆಗಲ್ಲ, ಅಲ್ಲಿಂದ ಪ್ರೋಟೋಕಾಲ್ ಆಗಿ ಬರುತ್ತೆ. ಅವ್ರು ಹೆಂಗ್ ಹೇಳ್ತಾರ ಆ ಒಂದು ಡಿಸ್ಟ್ರಿಕ್ಟ್ ಮ್ಯಾಗೆ ನಾವು ಮಾಡ್ತೀವಿ. ನಮ್ದಾದ್ರ ನಮ್ದೇನು ಸ್ವಂತ ಏನು ಪ್ರೋಟೋಕಾಲ್ ಇಲ್ಲ.
ನಾಲಾಯಕ. ಅಲ್ಲ ರೈತರಿಂದ ಸಚಿವರಿಂದ ನಾವಿಲ್ಲ. ನನಗರಿಗೆ ಏನು ಗೊತ್ತಿಲ್ಲ. ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀರಿ. ನೀವ ಮುಂಜಾನೆ ಫೋನ್ ಮಾಡಿದಿರಿ. ನಾನು ಹೇಳಿದೆ ಇಲ್ಲಿ ಕೆಲಸ ಹುಕ್ಕೇರಿ ತಾಲೂಕದಾಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸವ್ಯದ್ಯೋಗಿ ರವಿ ಕಾಂಬಳೆ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿ, ಏನಿದು ಘಟನೆ? ಯಾಕಿದು ಇಷ್ಟು ವಿವಾದಕ್ಕೆ ತಿರುಗಿಕೊಳ್ತು? ಯಾಕೆ ಸಂಸದರನ್ನ ಇಲ್ಲಿ ಪರಿಗಣಿಸಿಲ್ಲ? ಏನ್ ಹೇಳ್ತಿದ್ದಾರೆ ಕಾರ್ಯಕರ್ತರು? ಯಾಕೆ ಪ್ರತಿಭಟನೆ ಸ್ವರೂಪ ಪಡೆದಿದೆ ರವಿ? ವಿಜಯ್, ಇದು ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಕಾರ್ಯಕ್ರಮವನ್ನು ಮುಗಿಸಿ ಹೊರಗಡೆ ಹೋಗುವ ಹೊತ್ತಿನಲ್ಲಿ ರೈತರು ತಮ್ಮ ಮನವಿ ಪತ್ರವನ್ನು ಕೊಡಲು ಹೋದಾಗ ದಿನೇಶ್ ಗುಂಡೂರಾವ್ ಅವರು ಕಾರನ್ನು ನಿಲ್ಲಿಸದೆ ಒಂದು ರೈತರಿಗೆ ಅಪಮಾನ ಮಾಡಿದರನ್ನಬಹುದು. ಮತ್ತು ಅದು ಅಲ್ಲದೆ ರೈತರಿಗೆ ಒಂದು ರೀತಿ ಮಾತಾಡಿದ ವಿಷಯವಾಗಿ ಎಲ್ಲ ರೈತರು ಕೂಡಿ ಕಾರನ್ನು ಅಡ್ಡುಗಟ್ಟಿ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ ಘಟನೆ ಕಂಡು ಬಂತು. ನಂತರ ಪೊಲೀಸರು ಮಧ್ಯವರ್ತಿಸಿ ಆ ಎಲ್ಲ ಕಾರನ್ನು ದೂರ ಸರಿಸುವಂತಹ ಕೆಲಸ ನಡೆಯಿತು. ವಿಜಯ್ ಅವರೇ, ರವಿ, ಯಾಕೆ ಪ್ರತಿಭಟನೆ ಯಾಕೆ ಅಂತ ಅಲ್ಲ, ಏನೋ ಅಲ್ಲೇನೋ ಸಂಸದರ ಹೆಸರನ್ನೇನೋ ಉಲ್ಲೇಖಿಸಿಲ್ಲ ಅನ್ನುವಂಥದ್ದು ಬ್ಯಾನರ್ ಅಲ್ಲೇನೋ ಇದೆ ಅನ್ನುವಂತ ವಿಷಯ ಇದೆಯಲ್ಲ? ಅದು ವಿಷಯ ಬೇರೆ. ಬಟ್ ಈ ರೈತರು ನೀಡಿರುವಂತಹ ಹೇಳಿಕೆ ಏನೆಂದರೆ, ನಾವು ರೈತರ ಸಮಸ್ಯೆ ಮತ್ತು ಇಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಸಮಸ್ಯೆ ಕೆಲವು ಮನವಿ ಪತ್ರವನ್ನು ನೀಡಲು ಹೋದಾಗ ಈ ರೀತಿ ನಮಗೆ ಗುಂಡಾವರ್ತನೆ ತೋರಿದ್ದು ಎಂದು ರೈತರು ತಮ್ಮ ಪ್ರತಿಭಟನೆಯನ್ನು ಇಲ್ಲಿ ವ್ಯಕ್ತಪಡಿಸಿದ್ದು. ರೈತರ ಬೇಡಿಕೆಗಳು ಏನಿತ್ತು ರವಿ? Take care.